ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನವಧಾನ್ಯಗಳ ದೀಪಾರಾಧನೆ ಮಾಡುವುದರಿಂದ ಹಣಕಾಸಿನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು. ಹಣಕಾಸಿನ ಸಮಸ್ಯೆಗೆ ಸೂಕ್ತವಾದಂಥ ಸರಳವಾದ ಪರಿಹಾರ ಆಗಿರುತ್ತದೆ ನವಧಾನ್ಯಗಳ ದೀಪಾರಾಧನೆ. ಹೇಗೆ ನವಧಾನ್ಯಗಳ ದೀಪಾರಾಧನೆ ಮಾಡುವುದು, ಯಾವ ಸಮಯದಲ್ಲಿ ದೀಪಾರಾಧನೆ ಮಾಡಿದರೆ ಅದೃಷ್ಟದ ಫಲ ಬರುತ್ತೆ, ಯಾವ ದಿನಗಳಲ್ಲಿ ದೀಪಾರಾಧನೆ ಮಾಡಬೇಕು, ವಿಶೇಷವಾಗಿ ಧನಪ್ರಾಪ್ತಿಗೆ ಇದೊಂದು ಸರಳವಾದ ಪರಿಹಾರ ಆಗಿರುತ್ತದೆ. ದುಡಿದ ದುಡ್ಡು ಕೈಯಲ್ಲಿ ನಿಲ್ಲುತ್ತಿಲ್ಲವೆಂದರೆ ಸುಖ ಸುಮ್ಮನೆ ಖರ್ಚು ವೆಚ್ಚಗಳು ಹೆಚ್ಚಾಗ್ತದೆ ಮನೆಯಲ್ಲಿ ಅಂದರೂ ಕೂಡ ಮನೆಯಲ್ಲಿ ನವಧಾನ್ಯಗಳ ದೀಪಾರಾಧನೆ ಮಾಡಿ ಮಹಾಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷಕ್ಕೆ ನೀವು ಪಾತ್ರರಾಗ್ತೀರಾ. ಧನಪ್ರಾಪ್ತಿ ಗ್ಯಾರಂಟಿ ಆಗ್ತದೆ. ನಿಮಗೆ ದಿನಗಳಲ್ಲಿಯೇ ನಿಮ್ಮ ಹಣಕಾಸಿನ ಸಮಸ್ಯೆ ಪರಿಹಾರ ಸಿಗುತ್ತೆ ಅಂತ ಹೇಳ್ಬೋದು ನವಧಾನ್ಯಗಳ ದೀಪಾರಾಧನೆ ಮಾಡುವುದರಿಂದ. ಹೇಗೆ ಮಾಡುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಮನೆಯಲ್ಲಿ ಏನೋ ಒಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಸದಾ ಕೈ ಓಡ್ತಾ ಇರ್ತದೆ. ಏನಾದರೂ ಕೆಲಸ ನೀವು ಮಾಡ್ತಾನೆ ಇರ್ತೀರ, ಆದರೆ ದುಡ್ಡು ಮಾತ್ರ ನಿಲ್ತಾ ಇರೋದಿಲ್ಲ. ಬಂದಂಥ ದುಡ್ಡು ಹಣದ ಹರಿವೇ ಇಲ್ಲದಂಗೆ ಖರ್ಚಾಗ್ತಾ ಹೋಗ್ತಾ ಇರ್ತದೆ. ಇದರಿಂದ ಸಂಸಾರ ತೂಗಬೇಕಲ್ಲ. ಸಾಲದ ಸುಳಿಗೆ, ಹಣಕಾಸಿನ ಜಂಜಾಟಕ್ಕೆ, ಗೊಂದಲಕ್ಕೆ ಕುಟುಂಬ ಈಡಾಗುತ್ತೆ. ಒಂದು ಕೈಯಿಂದ 10 ಜನ ಸಂಸಾರ ತೂಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಒಂದು ಮನೆಯಲ್ಲಿ 16 ಜನ ಇದ್ರೂ ಕೂಡ ಸುಮಾರು ಏನಿಲ್ಲ ಅಂದರೆ 7-8 ಜನ ದುಡಿಮೆ ಇದ್ರೆ ಮಾತ್ರ ಆ ಮನೆ ನಡೆಯುತ್ತೆ. ಇವತ್ತಿನ ಕಾಲಮಾನ ದುಡ್ಡಿನ ಮೇಲೆ ನಿಂತಿದೆ. ಆದ ಕಾರಣದಿಂದ ಎಲ್ಲರೂ ದುಡಿಮೆಗೆ ಒತ್ತು ಕೊಡ್ತಾರೆ, ಆದರೆ ಎಲ್ಲರಿಗೂ ದುಡ್ಡು ಉಳಿಯೋದಿಲ್ಲ. ದುಡ್ಡು ಉಳಿಸ್ಕೋಬೇಕಂತ ಹೇಳಿದ್ರೆ ಈ ತಂತ್ರ ನೀವು ಮಾಡಿ. ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತೆ ನವಧಾನ್ಯಗಳ ದೀಪ ಹಚ್ಚುವುದರಿಂದ. ಇದೊಂದು ರಹಸ್ಯ ಪ್ರಯೋಗ ಅಂತಲೂ ಹೇಳ್ಬೋದು. ಯಾಕೆಂದರೆ ನವಧಾನ್ಯಗಳ ಮಿಶ್ರಣ ದೈವದ ದೀಪಾರಾಧನೆಯ ಪ್ರಯೋಜನಗಳು ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ನವಧಾನ್ಯಗಳು 9 ಗ್ರಹಗಳಿಗೆ ಸಂಬಂಧಿಸಿದ ಧಾನ್ಯಗಳಾಗಿರ್ತವೆ. ಒಂದೊಂದು ಗ್ರಹಕ್ಕೂ ಒಂದೊಂದು ಧಾನ್ಯದ ಸಂಬಂಧ ಇರುತ್ತೆ. ನೀವು ಈ ಧಾನ್ಯಗಳಿಂದ ದೀಪಾರಾಧನೆ ಬೆಳಗಿಸಿದಾಗ ಆಯಾ ಗ್ರಹಗಳಿಗೆ ಶಕ್ತಿಯನ್ನು ಆಕರ್ಷಿಸಬಹುದು. ಆಯಾ ಗ್ರಹಗಳ ಪಾಸಿಟಿವಿಟಿ, ಸಕಾರಾತ್ಮಕ ಪ್ರಯೋಗಗಳನ್ನ ನೀವು ಪಡೆದುಕೊಳ್ಳಬಹುದು ನವಧಾನ್ಯಗಳ ದೀಪಾರಾಧನೆ ಮಾಡುವುದರಿಂದ. ಹಾಗಂದ ಮೇಲೆ ಯಾವ ಗ್ರಹಕ್ಕೆ ಯಾವ ಧಾನ್ಯ ಪ್ರಾಯೋಗಿಕವಾಗಿ ಲಭಿಸುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ಯಾವ ಗ್ರಹಕ್ಕೆ ಯಾವ ಧಾನ್ಯ ಸಂಬಂಧಪಟ್ಟಿರುತ್ತೆ, ಅದರ ಅನುಗುಣ ಹೇಗೆ, ಅದರ ಲಾಭ ಏನೇ. ನೋಡಿ, ನಾವು ರವಿ ಅಂದರೆ ಸೂರ್ಯ ಗ್ರಹಕ್ಕೆ ಗೋಧಿಯನ್ನು ನಾವು ಸಂಬಂಧಪಟ್ಟಿರುತ್ತೆ. ಚಂದ್ರಕ್ಕೆ ಅಕ್ಕಿ ಅಥವಾ ಭತ್ತ ನಾವು ಸಂಬಂಧಪಟ್ಟಿರುತ್ತೆ ಅಂತ ಹೇಳ್ಬೋದು. ಕುಜ ಗ್ರಹಕ್ಕೆ ತೊಗರಿ ಬೇಳೆಯನ್ನು ತಗೋಬೇಕಾಗ್ತದೆ. ಬುಧ ಗ್ರಹಕ್ಕೆ ಹೆಸರು ಕಾಳು ತಗೋಬೇಕಾಗ್ತದೆ. ಗುರು ಗ್ರಹಕ್ಕೆ ಕಡಲೆಕಾಳುಗಳನ್ನ ತಗೋಬೇಕಾಗ್ತದೆ. ಶುಕ್ರಕ್ಕೆ ಅವರೆಕಾಳುಗಳನ್ನ ನಾವು ತಗೋಬೇಕಾಗ್ತದೆ. ಮತ್ತು ಶನಿ ಗ್ರಹಕ್ಕೆ ನಿಮಗೆ ಗೊತ್ತಿರ್ತದೆ ಎಳ್ಳನ್ನು ತಗೋಬೇಕಾಗ್ತದೆ. ಕೇತುಗೆ ಹುರುಳಿಯನ್ನು ತಗೊಳ್ಬೇಕಾಗ್ತದೆ. ರಾಹುಗೆ ಉದ್ದಿನ ಕಾಳನ್ನು ನಾವು ತಗೋಬೇಕಾಗ್ತದೆ. ವೀಕ್ಷಕರೇ, ಇಂತಹ 9 ಧಾನ್ಯಗಳ ಪ್ರಯೋಗ ಗ್ರಹಗತಿಗಳಿಗೆ ಮೇಲೆ ಅವಲಂಬನೆ ಆಗಿರುತ್ತೆ. ನವಧಾನ್ಯ ದೀಪವು ಆಧ್ಯಾತ್ಮಿಕ ಪೂಜೆಯ ಒಂದು ಪವಿತ್ರ ಭಾಗ ಆಗಿರುತ್ತದೆ. ತಿಳ್ಕೊಬಿಡಿ, ನವಧಾನ್ಯಗಳ ದೀಪ ಹಚ್ಚೋದ್ರಿಂದ ಆಧ್ಯಾತ್ಮಿಕ ಪ್ರಯೋಗದ ಒಂದು ಪವಿತ್ರ ಭಾಗ ಕೂಡ ಆಗಿರ್ತದೆ. ನವಧಾನ್ಯ ದೀಪ ಹಚ್ಚುವುದು 100% ಭಾಗ ಮನೆಯಲ್ಲಿ ಒಳ್ಳೆಯದೇ ಕೂಡ. ಯಾಕೆಂದರೆ ಹೇಗೆ ಈ ನವಧಾನ್ಯಗಳ ಪ್ರಯೋಗ ಮಾಡ್ತಾರೆ ಅಂದರೆ, ಈ 9 ಧಾನ್ಯಗಳನ್ನ ಕೆಲವೊಬ್ಬರು ಒಂದು ತಟ್ಟೆನಲ್ಲಿ ಹಾಕಿ ಅದರ ಮೇಲೆ ಮಣ್ಣಿನ ದೀಪವನ್ನು ಇಟ್ಟು ಎಳ್ಳೆಣ್ಣೆಯಿಂದ ದೀಪ ಹಚ್ಚೋದು ವಾಡಿಕೆ ಇರ್ತದೆ. ಇನ್ನೂ ಕೆಲವೊಬ್ಬರಿಗೆ ಇನ್ನೊಂದು ವಿಧಾನ ಏನಪ್ಪ ಅಂದರೆ, ಈ ನವಧಾನ್ಯಗಳನ್ನು ಹಿಟ್ಟಾಗಿ ಬೆರೆಸಿ, ಅಂದರೆ ಸಂಪೂರ್ಣವಾಗಿ ಮಿಶ್ರಣ ಮಾಡಿ ರುಬ್ಬಿ ಅದನ್ನೆಲ್ಲ ಒಂದು ಹಿಟ್ಟಾಗಿ ಬೆರೆಸಿ ಅದನ್ನೇ ದೀಪವಾಗಿ ಪರಿವರ್ತನೆ ಮಾಡಬೇಕು. ನೀರು ಹಾಕಿ ಗಟ್ಟಿ ಮಾಡಿಬಿಟ್ಟು ಅದನ್ನೇ ಒಂದು ದೀಪವಾಗಿ ಪರಿವರ್ತನೆ ಮಾಡಿ ಅದರಲ್ಲಿ ನೀವು ಎಳ್ಳೆಣ್ಣೆ ಅಥವಾ ತುಪ್ಪವನ್ನು, ವಿಶೇಷವಾಗಿ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಸುರಿದಿ ಏನು ನೀವು ಭಕ್ತಿಯಿಂದ ಅದನ್ನು ಹಚ್ಚಿ ಬೆಳಗಿಸಿದಾಗ ನೋಡಿ 9 ಧಾನ್ಯಗಳ ಪ್ರಯೋಗ ನಿಮ್ಮ ಮೇಲೆ ಗ್ರಹಗತಿಗಳ ಮುಖಾಂತರ ಅವಲಂಬನೆ ಆಗುತ್ತೆ. ಒಳ್ಳೆಯ ರೀತಿಯಲ್ಲಿ 9 ಗ್ರಹಗಳನ್ನು ಪ್ರತಿನಿಧಿಸುವುದರಿಂದ, ಧಾನ್ಯಗಳ ದೀಪ ಬೆಳಗಿಸುವುದರಿಂದ ನವಗ್ರಹಗಳಿಗೆ ನಾವು ಸಮತೋಲನ ಬರಂಗೆ ಮಾಡಬಹುದು. ಅಂದರೆ ನಿಮ್ಮ
ಏನು ಏರಿಳಿತ ರಾಹು ದೃಷ್ಟಿ, ಶನಿ ದೃಷ್ಟಿ ಏನಿರ್ತದೆ, ಈ ದೀಪಾರಾಧನೆ ಮಾಡೋದ್ರಿಂದ ನವಗ್ರಹಗಳು ಸಮತೋಲನಕ್ಕೆ ಬರುತ್ತವೆ. ಉದಾಹರಣೆಗೆ ರಾಹು ದೋಷ ಪರಿಹಾರ ಆಗುವುದು, ಶನಿ ದೋಷ ಪರಿಹಾರ ಆಗುವುದು, ಕುಜನ ಪ್ರಭಾವ ಕಡಿಮೆ ಆಗುವಂಥದ್ದು. ಇಂಥ ದೋಷಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ. ಮತ್ತು ಈ ನವಗ್ರಹಗಳ ದೀಪಾರಾಧನೆ ಮಾಡುವುದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗುತ್ತೆ. ವಿಶೇಷವಾಗಿ ರಾಹುವಿನ ಕಿರಿಕಿರಿಂದ ಮನೆಯಲ್ಲಿ ಗಂಡ ಹೆಂಡತಿಗೆ ಮನಸ್ತಾಪಗಳು ಹೆಚ್ಚಾಗ್ತಾ ಇರ್ತದೆ. ಆ ದೀಪಾರಾಧನೆಯಿಂದ ಮನಸ್ತಾಪ, ಕಿರಿಕಿರಿ, ಗಲಾಟೆ, ಗದ್ದಲಗಳು, ದುಃಖ ದುಮ್ಮಾನಗಳು ದೂರ ಆಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಏನಾದರೂ ಈ ನವಧಾನ್ಯಗಳ ದೀಪಾರಾಧನೆ ಮಾಡಿ ಅಂತ ನೀವು ಹೇಳಿಕೊಟ್ರೆ ಮಾನಸಿಕ ಸ್ಪಷ್ಟತೆ ಸಿಗುತ್ತೆ, ಮಾನಸಿಕ ಖಿನ್ನತೆ ದೂರ ಆಗುತ್ತೆ, ಡಿಪ್ರೆಷನ್ನಿಂದ ಹೊರಗೆ ಬರ್ತಾರೆ, ಜ್ಞಾನ ಮತ್ತು ಏಕಾಗ್ರತೆ ಹೆಚ್ಚಾಗ್ತದೆ. ವ್ಯಾಪಾರಸ್ಥರಿಗೆ ಇದು ಬೇಕೇ ಬೇಕು, ಜ್ಞಾನ ಮತ್ತು ಏಕಾಗ್ರತೆ ಬೇಕು. ಮತ್ತು ಈ ಎಜುಕೇಷನ್ ಮಾಡುವಂತಹ ವಿದ್ಯಾರ್ಥಿಗಳು ಗೊತ್ತಾ ಜ್ಞಾನ ಮತ್ತು ಏಕಾಗ್ರತೆ ಬೇಕಾಗ್ತದೆ. ಇದೇನು ಖರ್ಚಿಲ್ಲದಿರುವಂಥ ಪ್ರಯೋಗ, ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಳ್ಳಬಹುದು ನವಧಾನ್ಯಗಳ ದೀಪಾರಾಧನೆ. ಮತ್ತು ಈ ಮದುವೆ ಕಾರ್ಯಗಳಲ್ಲಿ ವಿಳಂಬ ಇದ್ರೂ ಕೂಡ ಈ ದೀಪಾರಾಧನೆ ಮಾಡುವುದರಿಂದ ನಿಮಗೆ ಪರಿಹಾರ ಸಿಗುತ್ತೆ. ಹಾಗೆಯೇ ಈ ಧಾನ್ಯಗಳಲ್ಲಿ ವಿಶೇಷವಾಗಿ ಲಕ್ಷ್ಮೀ ದೇವತೆ ಇರ್ತಾಳೆ ಅಂತ ವಾಡಿಕೆ ಇರುತ್ತೆ. ಪ್ರತಿಯೊಂದು ಧಾನ್ಯದಲ್ಲೂ ಕೂಡ ಲಕ್ಷ್ಮೀ ದೇವತೆ ಇರ್ತಾಳೆ. ಈ ಲಕ್ಷ್ಮೀ ದೇವತೆಯ ಅನುಗ್ರಹ ಸಿಗಬೇಕಂದ್ರೂ ಕೂಡ ಈ ನವಧಾನ್ಯಗಳ ನೀವು ದೀಪಾರಾಧನೆ ಮಾಡಿದಾಗ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ. ಅವಾಗ ಏನಾಗ್ತದೆ, ಲಕ್ಷ್ಮೀ ದೇವಿಯ ಕೃಪಾಕಟಾಕ್ಷ ಇದ್ದು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ವಾಸಿಸ್ತಾಳೆ ಅಂತ ಹೇಳಿದಾಗ ಧನಪ್ರಾಪ್ತಿ ಗ್ಯಾರಂಟಿ ಆಗೇ ಆಗುತ್ತೆ. ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರದಲ್ಲಿ ಅದೃಷ್ಟದ ಬದಲಾವಣೆ ನೀವು ನೋಡ್ತೀರಾ ನವಧಾನ್ಯಗಳ ದೀಪಾರಾಧನೆ ಮಾಡುವುದರಿಂದ. ಮಾಡುವಂತಹ ದಿನಗಳು ಯಾವುವು? ಶುಕ್ರವಾರದ ದಿನ ದೀಪಾರಾಧನೆ ಮಾಡಿದ್ರೆ ಅದೃಷ್ಟ, ಯಾಕಂದರೆ ಮಹಾಲಕ್ಷ್ಮಿಯ ಶುಭ ದಿನ ಅವತ್ತು. ಇನ್ನು ಅಮಾವಾಸ್ಯೆ ದಿನ ಏನಾದರೂ ನವಧಾನ್ಯಗಳ ದೀಪಾರಾಧನೆ ಮಾಡಿದ್ರೆ ಕರ್ಮ ಪರಿಣಾಮಗಳಿಂದ ಉಂಟಾಗುವ ಅಡೆತಡೆಗಳನ್ನ ನಾವು ನಿವಾರಣೆ ಮಾಡಬಹುದು. ಕರ್ಮ, ಶಾಪ, ದೃಷ್ಟಿಯಿಂದ ಏನಾದರೂ ತೊಂದರೆ, ತಾಪತ್ರೆಗಳು ಹಂಚಿಕೊಂಡಿದ್ರೆ ಅಮಾವಾಸ್ಯೆ ದಿನ ನವಧಾನ್ಯ ದೀಪಾರಾಧನೆ ಮಾಡಿದ್ರೆ ಅವತ್ತು ಪರಿಹಾರ ಸಿಗುತ್ತೆ. ಇನ್ನು ಹುಣ್ಣಿಮೆ ದಿನ ಮಾಡಿದ್ರೂ ಕೂಡ ಬೆಳಕು ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅವತ್ತಿನ ದಿನ ಪ್ರಕಾಶಮಾನವಾಗಿರ್ತದೆ ಹುಣ್ಣಿಮೆ ದಿನ. ಆವಾಗಲೂ ಕೂಡ ಅದೃಷ್ಟದ ಬಲ ನಿಮಗೆ ಒದಗಿ ಬರುತ್ತೆ ನವಧಾನ್ಯಗಳ ದೀಪಾರಾಧನೆ ಮಾಡಿದರೆ. ಈಶಾನ್ಯ ಮತ್ತು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನವಧಾನ್ಯ ದೀಪವನ್ನು ಹಚ್ಚುವುದರಿಂದ ಅದೃಷ್ಟ ಬದಲಾವಣೆ ಆಗ್ತದೆ. ಹಚ್ಚಬೇಕಾದ್ರೆ ಓಂ ಮಹಾಲಕ್ಷ್ಮಿಯೇ ನಮಃ ಇಷ್ಟೇ. ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಒಂದು ಏನು ಮಹಾಲಕ್ಷ್ಮಿಯ ಮಂತ್ರ ಸಾಧನವನ್ನು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ 108 ಬಾರಿ ಜಪಿಸಿದರೆ ಸಾಕು. ಮನೆಯಲ್ಲಿ ಈ ನವಗ್ರಹಗಳ ಪ್ರಯೋಜನ ಪಡೆದಂಥ ನವಧಾನ್ಯಗಳ ದೀಪಾರಾಧನೆ ಮಾಡಿದಾಗ ಏನು 9 ಗ್ರಹಗಳ ದೃಷ್ಟಿದೋಷ ಇದ್ದರೂ ಕೂಡ ಪರಿಹಾರ ಸಿಗುತ್ತೆ. ಕೆಲಸ, ಕಾರ್ಯ, ವ್ಯಾಪಾರ, ವ್ಯವಹಾರ ಮಾಡೋರಿಗೆ, ಮನೆಯಲ್ಲಿರುವಂಥ ಸದಸ್ಯರಿಗೆ ಹಣಕಾಸಿನಲ್ಲಿ ಹೆಚ್ಚಿನ ಲಾಭ ಗಳಿಸುತ್ತೆ. ಆಕಸ್ಮಿಕ ಧನಲಾಭ ಆಗುತ್ತೆ. ನೀವು ಮಹಾಲಕ್ಷ್ಮಿಯ ಪುತ್ರರಾಗ್ತೀರಾ, ಕುಬೇರರ ಪುತ್ರರಾಗ್ತೀರಾ. ಸಾಲದ ಬಾಧೆಯಿಂದ, ಆರ್ಥಿಕ ಜಂಜಾಟದಿಂದ ನೀವು ಹೊರಗೆ ಬರ್ತೀರಾ ಈ ನವಧಾನ್ಯಗಳ ದೀಪಾರಾಧನೆ ಮಾಡುವುದರಿಂದ. ಆದಷ್ಟು ಬೇಗ ನೀವು ಈ ನವಧಾನ್ಯಗಳ ದೀಪಾರಾಧನೆ ಮಾಡಿ ಹಣಕಾಸಿನ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ. ಜಂಜಾಟದಿಂದ ಹೊರಗೆ ಬನ್ನಿ, ನಿಮ್ಮ ಇಷ್ಟಾರ್ಥ ಕಾರ್ಯ ಸಿದ್ಧಿ ಆಗುತ್ತೆ. ದುಡ್ಡಿದ್ರೆ ಮಾತ್ರ ಯಾವ ಕೆಲಸ ಕಾರ್ಯದಲ್ಲೂ ಕೂಡ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಆದಷ್ಟು ಲಕ್ಷ್ಮೀ ವಶ ಮಾಡಿಕೊಳ್ಳಿ ಈ ನವಧಾನ್ಯಗಳ ದೀಪಾರಾಧನೆ ಮಾಡುವುದರಿಂದ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ವಿಶೇಷವಾಗಿ ತಂತ್ರ ಮಂತ್ರಗಳ ಬಗ್ಗೆ ಪರಿಹಾರ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ಸಮಸ್ಯೆನ ಚರ್ಚೆ ಮಾಡಿ, ವಿಮರ್ಶೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.